ಭಾರತದ ಪ್ರಜಾಪ್ರಭುತ್ವದ ಹಬ್ಬ ಅರ್ಥಾತ್ ಲೋಕಸಭಾ ಚುನಾವಣೆ ಇದಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಕ್ಷಣಗಣನೆ ಶುರುವಾಯಿತು. ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಎರಡು ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ. ಮೊದಲ ಹಂತದ ಮತದಾನ ಈಗ ಫಸ್ಟ್ ಸ್ಟೇಜ್. ಎಲ್ಲ ಚುನಾವಣಾ ಆಯೋಗ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತಲ್ವಾ, ಅದಾದ ಮೇಲೆ ಫಸ್ಟ್ ಸ್ಟೇಜ್ ಇದು. ಈ ಮೊದಲ ಹಂತದ ಮತದಾನಕ್ಕೆ 48 ಗಂಟೆಗಳು ಮಾತ್ರ ಬಾಕಿ ಇದೆ. ಶುಕ್ರವಾರ ದೇಶದ ಹಲವು ಕಡೆಯಲ್ಲಿ ಮೊದಲ ಹಂತದ ಚುನಾವಣೆಗೆ ಚಾಲನೆ ಸಿಗುತ್ತೆ. ಜನ ಬಂದು ವೋಟ್ ಮಾಡ್ತಾರೆ ಅವತ್ತು. ಹಾಗಾಗಿ ಯಾವ್ಯಾವ ಕ್ಷೇತ್ರಗಳಿಗೆ ಈ ಮೊದಲ ಹಂತದ ಚುನಾವಣೆ ಅನ್ವಯಿಸುತ್ತೋ ಅಲ್ಲಿ ಇವತ್ತೇ ಬಹಿರಂಗ ಪ್ರಚಾರಕ್ಕೆ ಚುನಾವಣಾ ಆಯೋಗ ತೆರೆ ಎಳೆದಿರುತ್ತೆ. ಇನ್ನೇನಿದು ಕರ್ನಾಟಕಕ್ಕೆ ಇನ್ನೂ ಟೈಮ್ ಇದೆ. ಕರ್ನಾಟಕಕ್ಕೆ ಅನೇಕ ರಾಜ್ಯಗಳಿಗೆ ಅದರ ಮೊದಲ ಹಂತದ ಚುನಾವಣೆಯನ್ನು ನಿಗದಿಯಾಗಿದೆಯಲ್ಲ, ಅಲ್ಲಿಗೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬೀಳುತ್ತೆ. ಮನೆಗೆ ಹೋಗಿ ಈಗಲೂ ಕೂಡ ಪ್ರಚಾರವನ್ನು ಮಾಡಬಹುದು. ನಾಡಿದ್ದು ಅಂದರೆ 48 ಗಂಟೆ ಅಂತ ನಾನು ಹೇಳಿದ್ನಲ್ಲ, 102 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ. ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಪುದುಚೇರಿ, ಅರುಣಾಚಲ ಪ್ರದೇಶ, ಅಂಡಮಾನ್ ನಿಕೋಬಾರ್ ಎಲ್ಲವೂ ಕೂಡ ಕೇಂದ್ರಾಡಳಿತ ಪ್ರದೇಶಗಳು ಬರ್ತವೆ. ಅಂಡಮಾನ್ ನಿಕೋಬಾರ್, ಚಂಡೀಗಢ, ದಿಯು ದಾಮನ್ ಮತ್ತು ಹವೇಲಿ, ದೆಹಲಿ, ಗೋವಾ, ಗುಜರಾತ್, ಹಿಮಾಚಲ ಪ್ರದೇಶ, ಹರಿಯಾಣ, ಕೇರಳ, ಲಕ್ಷದ್ವೀಪ, ಲಡಾಖ್, ಮಿಜೋರಾಂ, ಮೇಘಾಲಯ, ನಾಗಾಲ್ಯಾಂಡ್, ಸಿಕ್ಕಿಂ, ಪಂಜಾಬ್, ಉತ್ತರಾಖಂಡ್. ಸೆಕೆಂಡ್ ಸ್ಟೇಜ್ ಯಾವುದು ಅಂದರೆ ಏಪ್ರಿಲ್ 26 ಕರ್ನಾಟಕ ಬರುತ್ತವತ್ತು. ಏಪ್ರಿಲ್ 26ಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರು ಮೊದಲ 14 ಲೋಕಸಭಾ ಕ್ಷೇತ್ರಗಳಿದೆಯಲ್ಲ ಅಲ್ಲಿಗೆ ಮತವನ್ನು ಹಾಕಬಹುದು. ಕರ್ನಾಟಕ ಏಪ್ರಿಲ್ 26 ಶುರುವಾಗುತ್ತೆ. ಅದೇ ಥರ ರಾಜಸ್ಥಾನ, ತ್ರಿಪುರ, ಮಣಿಪುರ. ಇನ್ನು 3ನೇ ಹಂತ ಅಂತ ಬಂದರೆ ಮೇ 7 ಕರ್ನಾಟಕದ್ದು 2ನೇ ಸ್ಟೇಜ್ ಅವತ್ತು ಇರುತ್ತೆ. ಅವತ್ತು ಕೂಡ ವೋಟ್ ಮಾಡಬಹುದಾಗುತ್ತೆ. ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳು ಬರ್ತವೆ ಆ ಕಡೆಗಳಲ್ಲಿ. ಇನ್ನು ಛತ್ತೀಸ್ಗಢ, ಅಸ್ಸಾಂ 4ನೇ ಹಂತ ಅಂತ ಬಂದಾಗ ಮೇ 13. ಒಡಿಶಾ ಬರುತ್ತೆ, ಮಧ್ಯಪ್ರದೇಶ, ಜಾರ್ಖಂಡ್ 5ನೇ ಸ್ಟೇಜಲ್ಲಿ ಮೇ 20ಕ್ಕೆ ಮಹಾರಾಷ್ಟ್ರ, ಜಮ್ಮು ಮತ್ತು ಕಾಶ್ಮೀರ. 7ನೇ ಹಂತ ಜೂನ್ 1 ಉತ್ತರ ಪ್ರದೇಶ, ಬಿಹಾರ, ವೆಸ್ಟ್ ಬೆಂಗಾಲ್. ದೇಶಾದ್ಯಂತ ಮತದಾರರ ಸಂಖ್ಯೆ ನಾವು ಲೆಕ್ಕ ಹಾಕೊಂಡ್ರೆ 97 ಕೋಟಿ ಮತದಾರರಿದ್ದಾರೆ. ಪುರುಷರು 49 ಕೋಟಿ 72 ಲಕ್ಷ, ಮಹಿಳಾ ಮತದಾರರು 47 ಕೋಟಿ 15 ಲಕ್ಷ. ತೃತೀಯ ಲಿಂಗಿ ಮತದಾರರು 48,000 ಇದ್ದಾರೆ. ವಿಶೇಷ ಚೇತನರು 88 ಲಕ್ಷ ಇದ್ದಾರೆ. ಶತಾಯುಷಿ ಮತದಾರರು 100 ವರ್ಷ ತುಂಬಿರುವಂತಹವರು 2,19,000 ಜನ ಇದ್ದಾರೆ. ಹೊಸ ಮತದಾರರು 1 ಕೋಟಿ 82 ಲಕ್ಷ. ಒಟ್ಟು ಮತಗಟ್ಟೆಗಳು 10.5 ಲಕ್ಷ ಇರ್ತವೆ. ಹಾಗಾಗಿ ಮತದಾನದ ಒಂದು ಹಬ್ಬ ಇದೆಯಲ್ಲ, ಇದಕ್ಕೆ ಇನ್ನು 48 ಗಂಟೆಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಮತದಾನದ ಹಬ್ಬವನ್ನು ಈ 48 ಗಂಟೆಗಳಲ್ಲಿ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಬಹುದಾಗುತ್ತೆ.